ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಎಲ್ಲ ತರಕಾರಿನೂ ಹಾಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ಸೊ ಆ ರೆಸಿಪಿನೂ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಮೀಶೋದಿಂದ ಮತ್ತು ಫ್ಲಿಪ್ಕಾರ್ಟಿಂದ ಒಂದಷ್ಟು ಪಾರ್ಸಲ್ ಬರೋದಿತ್ತು. ಇವತ್ತು ಕೂಡ ಆ ಪಾರ್ಸಲ್ ಬಂದಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನು ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಅಂದರೆ ಡೈಲಿ ಎದ್ದೇಳೋದು 6 o'clock ಎದ್ದಿರ್ತೀನಿ. ಆದರೆ ಶುಕ್ರವಾರ ಅಲ್ವಾ, ಸ್ವಲ್ಪ ಅರ್ಧ ಗಂಟೆ ಬೇಗನೆ ಎದ್ದಿರ್ತೀನಿ. ಯಾಕೆ ಅಂತಂದರೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಶುಕ್ರವಾರ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಏಕೆ ಅಂದರೆ ಕಸ ಗುಡಿಸಿ, ನೆಲ ಒರೆಸಿ, ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ. ಸೊ ಮಾಮೂಲಿ ದಿನ ಅಂತಂದರೆ ಕಳಸ ಇಡೋದಿಲ್ಲ. ಶುಕ್ರವಾರ ಮಾತ್ರ ಕಳಸ ಇಡೋದು ನಾನು. ವಾರಕ್ಕೊಂದು ಸಲ. ನಮ್ಮ ಮನೆ ದೇವರು ಮಹಾಲಕ್ಷ್ಮಿ ಅಲ್ವಾ, ಅದಕ್ಕೆ ಶುಕ್ರವಾರ ಮಾತ್ರ ಕಳಸ ಇಡ್ತೀನಿ. ಅದಕ್ಕೇ ಶುಕ್ರವಾರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಾಗೆ ನನಗೆ ಜಿಪ್ಟೋಯಿಂದ ಮತ್ತು ಬೇರೆ ಕಡೆಯಿಂದ ಆನ್ಲೈನಿಂದ ತರಕಾರಿ ಆಗಲಿ ಇಲ್ಲ ಹೂವುಗಳಾಗಲಿ ತರಿಸೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದಕ್ಕಂತಲೇ ನಾನೇ ಹೋಗಿ ವಾಕೇಬಲ್ ಡಿಸ್ಟೆನ್ಸ್ ಇದೆ, ಸೊ ಅದಕ್ಕೆ ನಾನೇ ಹೋಗಿ ತರ್ತೀನಿ. ಹಾಗೆ ಇವತ್ತು ಕೂಡ ಹಾಗೆ ಹೋಗಿದ್ದೆ, ಎಲ್ಲ ಫ್ರೆಶ್ ಆಗಿ ಸಿಕ್ತು ನನಗೂ ಕೂಡ. ಜಿಪ್ಟೋದಿಂದ ತರಿಸಿದ್ರೆ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಅವರು ರೆಫ್ರಿಜಿರೇಟರಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ನಾವು ನಮ್ಮ ಮನೆಗೆ ತಂದ್ವಿ ಅಂತಂದರೆ ಫ್ರಿಜ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಎಲ್ಲ ಕೂಡ ಕೆಟ್ಟೋಗಿಬಿಡುತ್ತೆ. ಅದಕ್ಕೇನೆ ಆದಷ್ಟು ನಾನು ಫ್ರೆಶ್ ಆಗಿರೋ ತರಕಾರಿನ ತೊಗೊಬರ್ತೀನಿ. ಅದು ಕೂಡ ತುಂಬ ಒಂದು 2-3 ಡೇಸ್ ಆದ್ರೂ ಏನೂ ಆಗೋದಿಲ್ಲ. ತರಕಾರಿ ತರಕ್ಕೆ ಹೋಗಿದ್ನಲ್ಲ, ಅದ್ರ ಜೊತೆಗೇ ಹಾಲು ಮತ್ತು ಮೊಸರು ಕೂಡ ತಂದಿರ್ತೀನಿ. ಹಾಗೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಹಾಲನ್ನ ಪ್ರತಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ನೂ ಕಾಯಿಸ್ಬೇಕಾಗುತ್ತೆ. ಇಲ್ಲಾಂದರೆ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೇ ಬೆಳಗ್ಗೆನೇ ಒಂದ್ಸಲ ಕಾಯಿಸಿಟ್ಬಿಡ್ತೀನಿ ನಾನು. ಸೊ ಮಧ್ಯಾಹ್ನ ಕೂಡ ಒಂದ್ಸಲ ಕಾಯಿಸಿರ್ತೀನಿ. ಸಂಜೆ ಟೀ ಮಾಡ್ತೀನಲ್ಲ ಆ್ಯಶ್ಯೂಲಿ, ಅದೇ ರೀತಿ ಅವಾಗಲೂ ಕೂಡ ಕಾಯಿಸ್ತೀನಿ. ಹಾಗೆ ಮೊಸರು ಕೂಡ ತಂದಿದ್ನಲ್ಲ, ಹಾಗೆ ಅದನ್ನು ಕೂಡ ಎತ್ತಿಕೊಂಡೆ. ಮೊಸರೇನು ಜಾಸ್ತಿ ತರೋದಿಲ್ಲ ನಾನು, ಬರೀ ಒಂದು 1/4 ಲೀಟ್ರ್ ಅಷ್ಟೇ ತಂದಿರ್ತೀನಿ. ಯಾಕೆಂದರೆ ಇರೋದಿಬ್ಬರು ಅಲ್ವಾ, ಅದಕ್ಕೇನೆ ಜಾಸ್ತಿ ಏನು ತರೋದಿಲ್ಲ. ಒಂದೊಂದ್ಸಲ ಅರ್ಧ ಲೀಟ್ರ್ ತಂದ್ರೂ ಒಂದೊಂದ್ಸಲ ವೇಸ್ಟ್ ಆಗಿಬಿಡುತ್ತೆ ತುಂಬಾ. ಅದಕ್ಕೆ ಯಾಕೆ ಅಂತ ಹೇಳಿಬಿಟ್ಟು 1/4 ಲೀಟ್ರ್ ಅಷ್ಟೇ ತಂದಿರ್ತೀನಿ ನಾನು. ಹಾಗೆ ಹೂವು ಮತ್ತು ಕಾಯಿನೂ ಕೂಡ ತಂದಿದ್ದೆ. ಶುಕ್ರವಾರ ಅಲ್ವಾ ಇವತ್ತು, ಮೊದಲನೇ ಸಲ ಪೂಜೆ ಮಾಡ್ತಿರೋದು ನಮ್ಮ ಮನೆಗೆ. ಅಂದರೆ ಮಾಮೂಲಿ ಪೂಜೆ ಮಾಡಿದ್ದೆ, ಅದೇ ಕಳಸ ಇಟ್ಟಿರಲಿಲ್ಲ. ಇವತ್ತು ಮೊದಲನೇ ಶುಕ್ರವಾರ ಅಲ್ವಾ, ಅದಕ್ಕೆ ಕಾಯಿ ಕೂಡ ತಂದಿದ್ದೆ. ಈಗಂತೂ ಕಾಯಿ ರೇಟ್ ಇಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು, ತುಂಬ ಜಾಸ್ತಿ ಆಗಿದೆ. ಈ ಒಂದು ಕಾಯಿಗೆ 50 ರೂಪಾಯಿ ಇವಾಗ. ಅದಕ್ಕೇ ಹೂವು ಮತ್ತು ವಿಳೆದೆಲೆನೂ ಕೂಡ ತಂದಿದ್ದೆ. ದೇವರಿಗೆ ಕೈ ತುಂಬ ಹೂವು ಹಾಕಿ ವಿಳೆದೆಲೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಮನಸ್ಸಿಗೆ ತುಂಬಾ ತೃಪ್ತಿ ಆಗುತ್ತೆ. ಹಾಗೆ ಪಾಸಿಟಿವ್ ಫೀಲಿಂಗ್ಸ್ ಕೂಡ ಬರುತ್ತೆ. ಮತ್ತು ಅಕ್ಕಪಕ್ಕ ಇರೋರೆಲ್ಲ ನಮಗೆ ಪಾಸಿಟಿವ್ ಥರನೇ ಕಾಣ್ತಾರೆ. ಸೊ ಅಷ್ಟರಲ್ಲೇ ಹಾಲು ಕೂಡ ಉಕ್ಕಿತ್ತು. ಮತ್ತು ಅದನ್ನು ಸೈಡಿಗೆ ಇಟ್ಟು ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು. ಅವ್ರಿಗೆ ಒಂದು ಗ್ಲಾಸ್ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಟೀ ಕುಡಿಯೋದಿಲ್ಲ, ಟೀ ಕಾಫಿ ಹಾಲು ಏನೂ ಕೂಡ ಕುಡಿಯೋದಿಲ್ಲ. ಮೊದಲಿಂದನೂ ಅದೇ ರೂಢಿನೇ. ಅದೇನೋ ಒಂಥರ ಇಷ್ಟ ಆಗೋದಿಲ್ಲ ನನಗೆ ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಕುಡಿಯೋದಿಲ್ಲ. ಅವ್ರಿಗೆ ಮಾತ್ರ ಒಂದು ಗ್ಲಾಸ್ ಅಷ್ಟೇ ಮಾಡಿಕೊಡ್ತೀನಿ. ಅದಕ್ಕೆ ಜಾಸ್ತಿನ ಹಾಲು ತರೋದಿಲ್ಲ, ಅರ್ಧ ಲೀಟ್ರ್ ಅಷ್ಟೇ ಹಾಲು ತಂದಿರ್ತೀವಿ ನಮ್ಮ ಮನೇಲಿ. ಅದು ಕೂಡ ನೀರು ಹಾಕ್ದಲ್ಲೇ ಮಾಡ್ತೀನಿ ನಾನು. ಯಾಕೆಂದರೆ ನೀರು ಹಾಕಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಹಾಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ, ಎಷ್ಟು ಹಾಲಿರುತ್ತೋ ಅಷ್ಟೇ ಹಾಲಲ್ಲೇ ಟೀ ಮಾಡಿಬಿಡ್ತೀವಿ ನಾವು. ಜಾಸ್ತಿ ಏನು ಮಾಡೋದಿಲ್ಲ, ಏಕೆಂದರೆ ನಾನು ಕುಡಿಯೋಲ್ವಲ್ಲ. ಅದಕ್ಕೆ ಪಾಪು ಕೂಡ ಸ್ವಲ್ಪ ಅಷ್ಟೇ ಕುಡಿತಾಳೆ, ಅವಳೇನು ಜಾಸ್ತಿ ಕುಡಿಯೋದಿಲ್ಲ. ಅದಕ್ಕೇ ಅವ್ರಿಗಷ್ಟೇ ಟೀ ಮಾಡ್ಕೊಂಡಿರ್ತೀವಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನ್ನ ಹಾಕಿದ್ದೀನಿ. ಹಾಗೆ ಅದು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ದಿನ ಆದಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ. ಏಕೆಂದರೆ ನಾನು ಪ್ರೆಗ್ನೆನ್ಸಿ ಆದಮೇಲೆ ತವ್ರ ಮನೆಗೆ ಬಂದುಬಿಟ್ಟೆ. ಆವಾಗಿಂದ ರಂಗೋಲಿನ ಹಾಕಿಲ್ಲ. ಅಲ್ಲಿ 1.5 ವರ್ಷನೇ ಆಯಿತು ನಾನು ರಂಗೋಲಿನ ಬಿಟ್ಟು. ಅದಕ್ಕೆ ಇವತ್ತೊಂದು ಪುಟ್ಟದಾಗಿರೋ ರಂಗೋಲಿನ ಡಿಸೈನ್ನ ಹಾಕಿದ್ದೀನಿ. ಅಷ್ಟೊಂದೇನು ಪರವಾಗಿಲ್ಲ, ಚೆನ್ನಾಗಿ ಬಂದಿಲ್ಲ, ಮೀಡಿಯಮಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದೆ. ಹಾಗೆ ಪೂಜೆ ಕೂಡ ಮುಗಿದ್ಬಿಟ್ಟಿತ್ತು. ಬೆಳಗ್ಗೆ ಒಂದು 7:30 8 ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಅದಾದಮೇಲೆ ಪೂಜೆ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ. ಅದಕ್ಕೆ 7:30 8 ಗಂಟೆ ಒಳಗಡೆ ನಾನು ಪೂಜೆನ ಮುಗಿಸ್ಕೊಂಬಿಟ್ಟಿರ್ತೀನಿ. ಯಾಕೆ ಅಂತಂದರೆ ನನ್ನ ಮಗಳು ಯೂಶ್ವಲಿ 9:30ಗೆ ಎದ್ದೇಳ್ತಾಳೆ. ಅವಳು ಎದ್ಮೇಲಂತೂ ಅವಳ ಜೊತೆನೇ ಇರಬೇಕು ನಾನು, ಇಲ್ಲ ಅಂತಂದರೆ ನನ್ನ ಕೈಯೇ ಬಿಡೋದಿಲ್ಲ. ಅದಕ್ಕೆ ಅವಳು ಎದ್ದೇಳೋಕ್ಕಿಂತ ಮುಂಚೆ ನನ್ನ ಕೆಲಸ ಎಲ್ಲ ಮುಗೀತು ಅಂದರೆ ಮುಗ್ದಂಗೆ, ಇಲ್ಲ ಅಂತಂದರೆ ಎಲ್ಲನೂ ಪೆಂಡಿಂಗ್ ಇರುತ್ತೆ. ಅದಕ್ಕೆ ಅವಳು ಎದ್ದೇಳೋಕ್ಕೂ ಮುಂಚೆನೇ ನಾನು ಎದ್ದು ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿರ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ತರಕಾರಿನೂ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಡಯಟ್ ಮಾಡೋರ್ಗು ತುಂಬ ಒಳ್ಳೆಯ ಫುಡ್ಡು. ಏಕೆ ಅಂತಂದರೆ ಈಗ ರವೆ ಸ್ವಲ್ಪ ಕಮ್ಮಿ ಹಾಕಿ, ಗೋಧಿ ರವೆ ಜಾಸ್ತಿ ಏನು ಫ್ಯಾಟ್ ಇರೋದಿಲ್ಲ. ಹಾಗೆ ಎಲ್ಲ ತರಕಾರಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ಅದರಿಂದ ಫ್ಯಾಟ್ ಜಾಸ್ತಿ ಆಗೋದಿಲ್ಲ. ಸೊ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಇದು. ನಾನು ಎಲ್ಲನೂ ಒಂದು ಕಡೆ ಎತ್ತಿಕೊಂಡ್ಬಿಟ್ಟಿದ್ದೆ. ಟೊಮೊಟೊ, ಈರುಳ್ಳಿ, ತರಕಾರಿನೂ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಆಗಲಿ ಕರಿಬೇವನಾಗಲಿ ಎಲ್ಲ ಕಡೆ ತೆಗೆದಿಟ್ಕೊಂಡ್ರೆ ಏನಾಗುತ್ತೆ, ಒಂದು ಕೂಡ ಇಂಗ್ರೀಡಿಯೆಂಟ್ಸ್ನ ಮರೆಯೋದಿಲ್ಲ ತಿಂಡಿಗೆ ಹಾಕಲಿಕ್ಕೆ. ಇಲ್ಲ ಅಂತಂದರೆ ಏನಾಗುತ್ತೆ, ಏನೋ ಒಂದು ಮರ್ತಿರ್ತೀವಿ. ಅದಕ್ಕೆ ಎಲ್ಲನೂ ಒಂದು ಕಡೆ ಎತ್ತಿಕೊಂಡ್ಬಿಟ್ರೆ ಯಾವುದು ಮರೆಯುವಂಥ ಚಾನ್ಸಸ್ ಇರೋದಿಲ್ಲ. ಅದಕ್ಕೇ ನಮ್ಮ ಮನೇಲಿ ನಾನು ಜಾಸ್ತಿ ಉಪ್ಪಿಟ್ಟನ್ನ ಮಾಡೋದಿಲ್ಲ. ಯಾವಾಗಲೂ ರೇರು, ತುಂಬ ಕಮ್ಮಿ ಉಪ್ಪಿಟ್ಟು ಮಾಡೋದು. ಜಾಸ್ತಿ ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಚಪಾತಿನೇ ಮಾಡಿರ್ತೀನಿ. ಅದರಲ್ಲೂ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಇಂಥವೇನೆಲ್ಲ ಹೀರೆಕಾಯಿ ಪಲ್ಯ ಆ ಥರ ಏನೋ ಜಾಸ್ತಿ ಮಾಡಿರ್ತೀನಿ. ಉಪ್ಪಿಟ್ಟು ಕಮ್ಮಿ ಮಾಡೋದು. ಉಪ್ಪಿಟ್ಟು ಮತ್ತು ಅವಲಕ್ಕಿ ಯಾವಾಗನ ತುಂಬ ಬೇಜಾರಾಗಿತ್ತು ರೊಟ್ಟಿ ಮತ್ತು ಚಪಾತಿ ತಿಂದು ಅಂತ ಹೇಳಿದ್ರೆ ಅವಾಗಷ್ಟೇ ಉಪ್ಪಿಟ್ಟನ್ನ ಮಾಡ್ಕೊಂಡಿರ್ತೀವಿ. ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಚಪಾತಿನೇ ಜಾಸ್ತಿ. ನಾನಿಲ್ಲಿ ಉಪ್ಪಿಟ್ಟಿಗೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ಒಣ ಬಟಾಣಿನ ರಾತ್ರಿ ನೆನೆಸ್ಕೊಂಡು ಕೂಡ ತೊಗೋಬೋದು. ಇಲ್ಲ ಅಂತಂದರೆ ಕಡಲೆಬೀಜ ಕೂಡ ಯೂಸ್ ಮಾಡ್ಬೋದು. ಈಗ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸೊ ಡಯಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿನೇ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ ನಾನು ಬಟಾಣಿನೂ ಕೂಡ ಹಾಕೋತಿದ್ದೀನಿ. ಎಣ್ಣೆಗೆ ಬಟಾಣಿ ಹಾಕ್ಕೊಂಡ್ರೆ ಅಂತ ಅಂದರೆ ತುಂಬ ಬೇಗನೆ ಫ್ರೈ ಆಗುತ್ತೆ. ಜಾಸ್ತಿ ಏನು ಬೇಯಿಸೋ ಅಗತ್ಯ ಇರೋದಿಲ್ಲ, ಏಕೆಂದರೆ ಹಸಿ ಬಟಾಣಿ ಅಲ್ವಾ, ಅದಕ್ಕೇನೆ. ಜೊತೆಗೇ ನಾನು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ 2 ಸಣ್ಣ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ. ನೀವೇನ ಈರುಳ್ಳಿ ಮತ್ತು ಟೊಮೊಟೊ ಜಾಸ್ತಿ ಹಾಕ್ಕೋಬೇಕು ಅಂತ ಹೇಳಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಗೆ ನಾನು ಇಲ್ಲಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ. ನಿಮ್ಗೆ ಏನಾರ ಇದ್ರ ಜೊತೆ ಸಬ್ಬಾಕ್ಸಿ ಕೂಡ ಆ್ಯಡ್ ಮಾಡಬೇಕು ಅಂತ ಅನ್ಸೋದು ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಡಯಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ರವೆ ಕಮ್ಮಿ ಹಾಕ್ಕೊಂಡು ಎಲ್ಲ ತರಕಾರಿನೂ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನನಗೆ ಕೊತ್ತಂಬರಿ ಸೊಪ್ಪು ಆಮೇಲಿಂದ ಆ್ಯಡ್ ಮಾಡ್ಕೊಳೋದು ಹಸಿ ಇರೋದು ಇಷ್ಟ ಆಗೋದಿಲ್ಲ. ಅದಕ್ಕೇ ನಾನು ಬೇಯಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ನಾನಿಲ್ಲಿ 1 ಚಮಚ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಇಬ್ಬರಿಗೆ ಆಗುವಷ್ಟು ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೋಬೋದು. ಹಾಗೆ ಇವಾಗ ಕುದಿಬೇಕಾದ್ರೆ ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತರಕಾರಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನೆ ಹಾಗೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಒಂದು ಪ್ಯಾನಲ್ಲಿ ರವೆನೂ ಕೂಡ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ದಪ್ಪ ರವೆನ ತೊಗೊಂಡಿದ್ದೀನಿ. ನಿಮಗೇನಾರ ಸ್ವಲ್ಪ ಸಣ್ಣ ರವೆ ಬೇಕು ಅಂದರೆ ಅದು ಕೂಡ ಆ್ಯಡ್ ಮಾಡ್ಬೋದು. ಮನೆಯಲ್ಲಿ ಸಣ್ಣ ರವೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ಅಂದರೆ ಬನ್ಸಿ ರವೆಲ್ಲೇ ಉಪ್ಪಿಟ್ಟು ಮಾಡಿರ್ತೀನಿ. ರವೆಲ್ಲಿ ಉಪ್ಪಿಟ್ಟು ಮಾಡೋದು ಏನಾಗುತ್ತೆ ಅಂದರೆ ಸ್ವಲ್ಪ ಪಾಯಸ ಥರ ಆಗೋಗುತ್ತೆ. ಅದು ನಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಉಪ್ಪಿಟ್ಟಿನ ರವೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಆದರೆ ಸಾಕು. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಸೊ ಕುಕ್ಕರ್ನ ತಣ್ಣಗಾಗಕ್ಕೆ ಇಟ್ಟಿದ್ದೆ, ವಿಷಲ್ ಕೂಡ ಬಿಟ್ಟಿದ್ದೆ. ಇವಾಗ ತೆಗೆದು ನೋಡೋಣ ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಇವಾಗ ನೋಡ್ತಾ ಇದ್ದೀರಲ್ಲ ತರಕಾರಿ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ನಾನಿಲ್ಲಿ 1 ವಿಷಿಲ್ ಇಲ್ಲ 2 ವಿಷಿಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ. ಏಕೆ ಅಂತಂದರೆ ಹಸಿ ತರಕಾರಿ ಅಲ್ವಾ, 1 ವಿಷಿಲ್ ಕೂಗಿಸ್ಕೊಂಡ್ರು ಸಾಕು. ಇಫ್ ಇನ್ ಕೇಸ್ ಜಾಸ್ತಿ ತರಕಾರಿ ಹಾಕಿದ್ದೀರಾ ಅಂತಂದರೆ 2 ವಿಷಿಲ್ ಕೂಗಿಸ್ಕೋಬೇಕಾಗುತ್ತೆ. ಹಾಗೆ ಉಪ್ಪು ಕೂಡ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಆಮೇಲಿಂದ ಆ್ಯಡ್ ಮಾಡ್ಕೊಳಕ್ಕೆ ರವೆ ಆ್ಯಡ್ ಮಾಡಿದ್ಮೇಲೆ ಉಪ್ಪನ್ನ ಜಾಸ್ತಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಟೈಮಲ್ಲೇ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ರವೆನ ಆ್ಯಡ್ ಮಾಡ್ಕೊತಿದ್ದೀನಿ. ರವೆ ನೀವು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರಿದ್ರೆ ಸಾಕು. ತುಂಬ ಉದ್ರಾಗಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕೆಂಪಗಾಗುವಷ್ಟು ರವೆನ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕೆಂಪಗಾಗುವಷ್ಟು ಅಷ್ಟೇ ರವೆನ ಹುರ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು.
ತುಂಬ ಚೆನ್ನಾಗಿ ಬರುತ್ತೆ ಈ ಉಪ್ಪಿಟ್ಟು. ಮತ್ತು ಡಯಟ್ ಮಾಡೋರಿಗೂ ತುಂಬ ಒಳ್ಳೆ ಫುಡ್ ಕೂಡ ಇದು. ಹಾಗೆ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದು 2 ನಿಮಿಷ ಆಗುವಷ್ಟು. ನೋಡಿ ನೀರೆಲ್ಲ ಇಂಗಿ ಉಪ್ಪಿಟ್ಟೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇವಾಗ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ತರಕಾರಿ ಉಪ್ಪಿಟ್ಟು ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗುವಷ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ವಿಷಿಲ್ನ ತೆಗೆದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಉಪ್ಪಿಟ್ಟನ್ನ ಹಾಗೆ ಬಿಟ್ಟರೆ ಸ್ವಲ್ಪ ಹಸಿ ಇರೋದು ಕೂಡ ಚೆನ್ನಾಗಿ ಬೆಂದು ತುಂಬ ಚೆನ್ನಾಗಿ ಉದುರಾಗಿ ಉಪ್ಪಿಟ್ಟು ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿ ಆಗಿತ್ತು ಉಪ್ಪಿಟ್ಟು. ಮತ್ತು ಹಾಗೆ ಮೀಶೋದಿಂದ ಒಂದಷ್ಟು ಪಾರ್ಸಲ್ನ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇವತ್ತು ಈ ಫ್ಲವರ್ ಪಾಟ್ಸ್ ಕೂಡ ಬಂದಿತ್ತು. ಸೊ ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 107 ರೂಪಾಯಿಗೆ 2 ಪಾಟ್ನ ಬುಕ್ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲಿಂದ ನನಗೆ 115 ರೂಪಾಯಿಗೆ 6 ಪಾಟ್ಸ್ ಅಂತ ಬಂದಿತ್ತು. ನಾನು ಅದನ್ನು ರಿಟರ್ನ್ ಹಾಕಿ ಈ ಪಾಟ್ಸ್ನ ತರಿಸ್ಕೊಂಡಿದ್ದೆ. ಇದರಲ್ಲಿ 4 ಜೋಡಿದೆ, ಅಂದರೆ ಎರಡು ಪೇರ್ ಇದೆ ಮತ್ತು 2 ಸಿಂಗಲ್ ಕೂಡ ಕೊಟ್ಟಿದ್ದಾರೆ. ಸೊ 2 ಪೇರ್ ಇತ್ತು ಅಂತಂದರೆ ನೀವು ಎಲ್ಲನ ಫೋಟೋ ಇತ್ತು ಅಂತಂದರೆ ಆ ಕಡೆ ಈ ಕಡೆ ಇಟ್ಕೋಬೋದು. ಸಿಂಗಲ್ಸ್ ಇತ್ತು ಅಂತಂದರೆ ಎಲ್ಲನ ಸಿಂಗಲ್ ಈಗ ಒಂಟಿ ಕಡೆ ಇಟ್ಕೊತಿರಲ್ಲ, ಕಿಚನಲ್ಲಾಗಲಿ ಇಲ್ಲ ಶೋಕೇಶಲ್ಲಾಗಲಿ ಇಲ್ಲ ಟಿ ವಿ ಮೇಲ್ಗಡೆ ಎಲ್ಲನ ಸಿಂಗಲ್ಸ್ ಬೇಕು ಅಂತಂದರೆ ಸಿಂಗಲ್ಸ್ ಕೂಡ ಇಟ್ಕೋಬೋದು. ಜೋಡಿ ಬೇಕು ಅಂದರೆ ಜೋಡಿ ಕೂಡ ಇಟ್ಕೋಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಹಾಗೆ ಒಂದು ಪಾಟ್ನ ನಾನಿಲ್ಲಿ ಅಡುಗೆ ಮನೆಯಲ್ಲೇ ಜಾರಿ ಇದೆಯಲ್ಲ, ಸೊ ಅಲ್ಲಿ ಒಂದು ಪಾಟ್ನ ಇಟ್ಕೊಂಡಿದ್ದೀನಿ. ಏಕೆ ಅಂದರೆ ವೀಡಿಯೋಸ್ ಮಾಡ್ತಿದ್ದೀನಲ್ಲ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನೆನ್ನೆ ಬಟ್ಟೆ ಕೂಡ ಒಗೆಯೋಕೆ ಹಾಕಿದ್ದೆ, ಅಡುಗೆ ಮನೆಯದು ಸಾರಿಸೋ ಬಟ್ಟೆನ. ಸೊ ಅದು ಕೂಡ ಚೆನ್ನಾಗಿ ಒಣಗಿತ್ತು. ಅದನ್ನು ಕೂಡ ಮರ್ಚಿಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮರ್ಚಿಟ್ಕೊತಿದ್ದೆ. ನನಗೆ ಅಷ್ಟಾಗಿ ಹಸಿ ಬಟ್ಟೆ ಇಷ್ಟ ಆಗೋದಿಲ್ಲ ಯೂಸ್ ಮಾಡೋಕ್ಕೆ. ಅದಕ್ಕೆ ಡೈಲಿನೇ ವಾಶ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಕೂಡ ಒಂದು ಪಾಟ್ನ ಇಟ್ಕೊಂಡಿದ್ದೀನಿ. ಅದು ಕೂಡ ಆ ಶೆಲ್ಫ್ ಕೂಡ ಮೀಶೋದಿಂದನೇ ಆರ್ಡ್ರ್ ಮಾಡಿದ್ದು. ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಮೀಶೋದಿಂದ ಏನೇನೆಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ. ಸೊ ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಬೇಗ ಬರೋಣ ಅಂತಲೇ ಹೋಗಿದ್ವಿ. ಆದರೆ ಅದು ಹೊರಗಡೆ ಹೋದ್ಮೇಲೆ ಹಂಗೆ ಅಲ್ವಾ, ಎಷ್ಟೊತ್ತಾಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಅದಕ್ಕೇ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಸಬಾಕ್ಸಿ ಸೊಪ್ಪು ಮತ್ತು ಹುಳ್ಳಿಕಾಯಿನ ಹಾಕ್ಕೊಂಡು ಒಂದು ಸಪ್ಪೆ ಮಾಡ್ಕೊಂಡಿದ್ದೆ. ಅದಕ್ಕೆ ಪಲ್ಯ ಕೂಡ ಆಗುತ್ತೆ, ಅದಕ್ಕೇ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ಕೊಂಡಿದ್ದೆ. ಮೊದಲಿಗೆ ಏನಂತ ಅಂದ್ಕೊಂಡಿದ್ದು ಸಬಾಕ್ಸಿ ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಅದೇ ಹೊರಗಡೆ ಹೋಗಿದ್ವಲ್ಲ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಮನೆಗೆ ಬಂದಮೇಲೆ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಆಗೋಲ್ಲ, ಮತ್ತು ನನ್ನ ಮಗಳಿಗೂ ಕೂಡ ಹೊಟ್ಟೆ ಹಸ್ದಿರುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸಬಾಕ್ಸಿ ಸೊಪ್ಪು ಮತ್ತು ಹುಳ್ಳಿಕಾಯಿ ಮತ್ತು ತೊಗರಿಬೇಳೆನ ಹಾಕ್ಕೊಂಡು ಸಪ್ಪೆ ಮಾಡ್ಕೊಂಡಿದ್ದೆ. ಈ ರೆಸಿಪಿ ಕೂಡ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೇ ಇದೇ ರೀತಿ ಏನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಬಾಕ್ಸಿ ಸೊಪ್ಪು ಮತ್ತು ಹುಳ್ಳಿಕಾಯಿ ಮತ್ತು ತೊಗರಿ ಬೇಳೆದು ಸಾರು ಮಾಡ್ತೀವಿ, ಸಪ್ಪೆ ಮಾಡ್ಕೊತೀವಿ ಅಂತ ನಾನು ತುಂಬ ತಿಂದಿರೋದು ಅಂದರೆ ನನ್ನ ಬಾಣಂತನದಲ್ಲಿ. ಇದು ಯಾಕೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಗುಗೆ ಕೂಡ ಹಾಲು ಕೂಡ ತುಂಬ ಜಾಸ್ತಿನೇ ಬರುತ್ತೆ. ಸಬಾಕ್ಸಿ ತಿನ್ನೋದ್ರಿಂದ ಮಗುಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಹಾಲು ಉತ್ಪಾದನೆ ಆಗುತ್ತೆ. ಅದಕ್ಕೇ ಇದು ಕೂಡ ತುಂಬಾ ಹೆಲ್ದಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಬಾಣಂತನದಲ್ಲಿ ಬರೀ ಬೇಳೆ ಸಾರು ತಿಂದು ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ, ಇದ್ರ ಜೊತೆ ಸಪ್ಪೆ ಮಾಡಿದ್ವಿ ಅಂತ ಹೇಳಿದ್ರೆ ಇದ್ರ ಜೊತೆ ಪಲ್ಯ ಕೂಡ ಸಿಗುತ್ತೆ. ಸೊ ನೆಂಚ್ಕೊಳೋಕ್ಕೂ ಕೂಡ ಸೈಡ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ಮಗುಗೂ ಮತ್ತು ತಾಯಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೇ ಇದನ್ನು ಬಾಣಂತನದಲ್ಲಿ ತುಂಬ ಜಾಸ್ತಿ ಮಾಡಿಕೊಡ್ತಾರೆ. ನಾನಂತೂ ಜಾಸ್ತಿ ತಿಂದಿರೋದು ಅಂತ ಹೇಳಿದ್ರೆ ಈ ಸಾರಿನೇ ತುಂಬ ಜಾಸ್ತಿ ತಿಂತಿದ್ದೀನಿ. ಸೊ ಮತ್ತು ನನಗೂ ತುಂಬ ಇಷ್ಟವೂ ಕೂಡ. ಅದಕ್ಕೆ ಹೆಲ್ದಿ ಫುಡ್ ಅಲ್ವಾ, ಅದಕ್ಕೇ ಹೊರಗಡೆ ಎಷ್ಟು ತಿಂದ್ರೂ ಕೂಡ ಮನೆ ಊಟ ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ. ಏಕೆಂದರೆ ಎಂಥ ದೊಡ್ಡ ಹೋಟ್ಲಲ್ಲಿ ತಿಂದ್ರೂ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಅನ್ನ ಸಾರು ಇಲ್ಲ ಮೊಸರನ್ನನೋ ಏನೋ ಒಂದು ಮಾಡ್ಕೊಂಡು ತಿಂತೀವಿ ಅಂತ ಅಂದರೆ ತುಂಬ ರುಚಿ ಅಂತ ಅನಿಸುತ್ತೆ. ಎಷ್ಟು ದೊಡ್ಡ ಹೋಟ್ಲು ಕೊಟ್ಟು ಎಷ್ಟು ಖರ್ಚು ಮಾಡಿ ತಿಂದ್ರೂ ಅಷ್ಟಾಗಿ ತೃಪ್ತಿ ಆಗೋದಿಲ್ಲ. ಅದಕ್ಕೇನೆ ನಮ್ಮಲ್ಲಿ ಆದಷ್ಟು ಹೊರಗಡೆ ತಿನ್ನೋದು ಕಮ್ಮಿ. ಆದರೆ ನಾನಂತೂ ಜಾಸ್ತಿ ಅಂತಂದರೆ ನಾನು ಸ್ವಲ್ಪ ತಿಂದಿರ್ತೀನಿ. ಆದರೆ ನನ್ನ ಹಸ್ಬೆಂಡ್ ಅಂತೂ ಹೊರಗಡೆ ತಿನ್ನೋದು ತುಂಬ ಅಂದರೆ ತುಂಬ ರೇರು. ಅವರಂತೂ ಇಷ್ಟನೇ ಪಡೋದಿಲ್ಲ.
ಮನೆ ಊಟನೇ ತುಂಬಾ ಇಷ್ಟ ಮತ್ತು ನನ್ನ ಮಗಳಿಗೂ ಕೂಡ ಅವಳಿಗೂ ಕೂಡ ಅದೇ ರೀತಿಯೇ ರೂಢಿ ಮಾಡಿದ್ದೀವಿ ನಾವು. ಅಷ್ಟಾಗಿ ಅವಳು ಹೊರಗಡೆ ಫುಲ್ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಆದರೆ ನಾವು ತಿಂತಿದ್ವಿ ಅಂದ್ರೆ ಬೇಕು ಅಂತ ಅಂತಾಳೆ. ಆದರೆ ನಾವು ಅಷ್ಟಾಗಿ ಅಲೋ ಮಾಡೋದಿಲ್ಲ ಅವಳಿಗೆ. ನಾವೇನಾದ್ರು ತಿಂದ್ವಿ ಅಂತಂದರೆ ಸ್ವಲ್ಪ ಕೊಡ್ತೀವಿ ಅಷ್ಟೇ. ಅವಳಿಗೋಸ್ಕರ ಆದ್ರೂ ನಾವು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅದಕ್ಕೇ ಅಷ್ಟಾಗಿ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ಗಂತೂ ಮನೆ ಊಟನೇ ತುಂಬ ಇಷ್ಟ. ಯಾರೆಲ್ಲ ನಿಮ್ಮ ಮನೆಯಲ್ಲಿ ಈ ಸಬ್ಬಾಕ್ಸಿಗೆ ಸೊಪ್ಪು ಮತ್ತು ಹುಳ್ಳಿಕಾಯಿ ಮತ್ತು ತೊಗರಿಬೇಳೆನ ಹಾಕಿ ಸಪ್ಪೆಸರು ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಾಂಬಿನೇಷನಲ್ಲಿ ಮುದ್ದೆ ಇದ್ರಂತೂ ಹಬ್ಬ ಸ್ವರ್ಗ ಅಂತಲೇ ಅನ್ನಿಸ್ಬೋದು. ನಾವು ಡೈಲಿ ಮುದ್ದೆ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಲೇಟಾಗಿತ್ತಲ್ಲ ಹೊರಗಡೆ ಹೋಗಿದ್ದಿದ್ದು ಅಂತ ಹೇಳ್ಬಿಟ್ಟು ಇವತ್ತು ಮುದ್ದೆ ಮಾಡಲಿಲ್ಲ. ಅನ್ನ ಸಾರು ಪಲ್ಯ ಅಷ್ಟೇ ಮಾಡಿದ್ದೆ. ಸೊ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೋಗಿದ್ವಲ್ಲ, ಸೊ ಹೋಗ್ಬೇಕಾದ್ರೆ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು. ಅದನ್ನು ರಿಸೀವ್ ಮಾಡಿ ಮನೇಲೇ ಇಟ್ಟೋಗಿದ್ವಿ. ಅದು ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿರಲಿಲ್ಲ. ಅದಕ್ಕೇ ಇವಾಗ ಓಪನ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡಿದ್ವಿ. ನಾನು ಫ್ಲಿಪ್ಕಾರ್ಟಿಂದ ಈ ಮಿಕ್ಸರ್ನ ತರಿಸಿದ್ದೆ, ಪ್ರೆಸ್ಟೀಜ್ದು. ಮೊದಲು ನಾನು ಬಟರ್ಫ್ಲೈದು ತರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬಟರ್ಫ್ಲೈದು ಸರ್ವಿಸ್ ತುಮಕೂರಲ್ಲಿ ಇಲ್ಲ. ಅದಕ್ಕೇ ಪ್ರೆಸ್ಟೀಜ್ ತರಿಸೋಣ ಅಂತ ಹೇಳ್ಬಿಟ್ಟು ತರಿಸಿದ್ವಿ. ಇದು ಮೊದಲು ಕೂಡ ನಾನು ಯೂಸ್ ಮಾಡಿದ್ದೀನಿ. ಅದಕ್ಕೇ ಇದೇ ಇಷ್ಟ ಆಗಿತ್ತು ಅಂತ ಹೇಳಿಬಿಟ್ಟು ಇದನ್ನೇ ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಅಮ್ಮನ ಮನೇಲೂ ಕೂಡ ಇದೇ ಇರೋದು. ಇವಾಗ ಮೊದಲಾಗಿದ್ದರೆ ಟೋಟಲಿ 3 ಜಾರ್ ಕೊಡ್ತಿದ್ರು, ಇವಾಗ 4 ಜಾರ್ ಜ್ಯೂಸ್ ಜಾರ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದು ಚಿಕ್ಕ ಜಾರು. ಇದರಲ್ಲಿ ಏನಾರ ಪೌಡರ್ನ ಮಾಡ್ಕೋಬೋದು, ಇಲ್ಲ ಚಟ್ನಿನ ಮಾಡ್ಕೋಬೋದು, ಇಲ್ಲ ಸಾಂಬಾರಿಗೆ ಏನೋ ಮಸಾಲೆ ಹಾಕ್ಕೊತೀವಲ್ಲ ಅದು ಕೂಡ ಹಾಕೋಬೋದು. ಹಾಗೆ ಮತ್ತು ಇನ್ನೊಂದು ಇದು ಸ್ವಲ್ಪ ಅಂದರೆ 3rd ಜಾರ್ ಇದು. ಇದರಲ್ಲಿ ಏನಾರ ದೋಸೆ ಹಿಟ್ಟು ಏನಾರ ಹಾಕ್ಕೊತೀವಲ್ಲ, ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ, ಸೊ ಆವಾಗ ಇದನ್ನು ಯೂಸ್ ಆಗುತ್ತೆ. ಮತ್ತು ಇದಕ್ಕಿಂತ ಬಿಫೋರ್ ಅಂದರೆ ಮಿಡಲ್ ಒನ್ ಅಂತಂದರೆ ಇದು ಚಿಕ್ಕ ಜಾರು. ಇದಕ್ಕೇನ ಪೂರಿಗೆ ಸಾಗು ಮಾಡಿರ್ತೀವಿ, ಇಲ್ಲ ಅಂತಂದರೆ ಸಾಂಬಾರು ಮಾಡಿರ್ತೀವಿ, ಅದಕ್ಕೆ ಮಸಾಲೆ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಜಾರನ್ನ ಕೊಟ್ಟಿದ್ದಾರೆ. ಸೊ ಬ್ಲೇಡು ಕೂಡ ತುಂಬ ಶಾರ್ಪ್ ಆಗಿದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಲಾಸ್ಟ್ ಆಗಿ ಅಂತ ಹೇಳಿದ್ರೆ ಈ ಜ್ಯೂಸ್ ಜಾರು ಇವಾಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಬಿಫೋರ್ ನಾನು ಮೊದಲು ಆರ್ಡ್ರ್ ಮಾಡಿದಾಗ ಈ ಜ್ಯೂಸ್ ಜಾರ್ ಕೊಟ್ಟಿರಲಿಲ್ಲ. ಇವಾಗ ಹೊಸದಾಗಿ ತೊಗೊಂಡವ್ರಿಗೆ ಈ ಜ್ಯೂಸ್ ಜಾರ್ನ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟೆಷ್ಟು ಲೀಟ್ರ್ ಜ್ಯೂಸ್ ಬರುತ್ತೆ ಅಂತಲೂ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಕ್ಯಾಪ್ ಇದೆ ಮತ್ತು ಇದು ಲಾಕ್ ಸಿಸ್ಟಮ್ ಇದೆ ಒಳಗಡೆ. ಸೊ ಈ ಥರ ಟರ್ನ್ ಮಾಡಿ ಓಪನ್ ಮಾಡ್ಬೋದು, ಮತ್ತು ವಾಶ್ ಮಾಡಿ ಮತ್ತೆ ಹಾಕಿ ಮತ್ತು ಲಾಕ್ ಕೂಡ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾನ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರೂ ಕೂಡ ಲಿಂಕ್ ಹಾಕಿರ್ತೀನಿ. ಹಾಗೆ ತುಂಬ ಚೆನ್ನಾಗಿದೆ. ರಿವ್ಯೂ ಕೊಡ್ತಿದ್ದೀನಿ ಅಂತ ಅಲ್ಲ, ನಾನು ಬಳಸಿ ನೋಡಿದ್ದೀನಿ, ಅದಕ್ಕೇ ಹೇಳ್ತಾ ಇದ್ದೀನಿ. ಮತ್ತು ಇವಾಗಲೂ ಕೂಡ ನಾನು ಇದೇ ಮಿಕ್ಸರ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.